ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹನಗನವಾಡಿ ಗ್ರಾಮದ ಕೃಷ್ಣಪ್ಪ ಮೈತ್ರಿ ವನದಲ್ಲಿ ನಡೆದ ಘಟನೆ ಕುರಿತು ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೌದು ವೀಕ್ಷಕರೇ, ಪ್ರಕರಣ 103/2026 FIR ದಿನಾಂಕ 12 ಜೂನ್ 2026. ದೂರದಾರರು ಶ್ರೀ ದಿನೇಶ್ 56 ವರ್ಷ, ವೆಲ್ಡರ್, KR ನಗರ್, ಹರಿಹರ. ಆರೋಪಿ ಭಗವಾನ್ ನಂಬರ್ 1 ದಾವಣಗೆರೆ ನಿವಾಸಿ. ದೂರುದಾರರಾದ ದಿನೇಶ್ ರವರು ನೀಡಿದ ಲಿಖಿತ ದೂರಿನ ಮೇರೆಗೆ 12 ಜೂನ್ 2026 ಸಂಜೆ 7:30 ಗಂಟೆಗೆ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದಲ್ಲಿ ಭಾರತೀಯ ನ್ಯಾಯ ಸಂಹಿತಾ BNS 2023 ಕಲಂ 196/1A ಮತ್ತು 299 ಅಡಿಯಲ್ಲಿ ಆರೋಪದ ದಾಖಲಾಗಿದೆ. ಘಟನೆ 9 ಜೂನ್ 2026 ಬೆಳಗ್ಗೆ 10:30 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯ ಅವಧಿಯಲ್ಲಿ ಹನಗವಾಡಿ ಗ್ರಾಮದ ಕೃಷ್ಣಪ್ಪ ಮೈತ್ರಿವನದಲ್ಲಿ ನಡೆದಿರುವುದಾಗಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಪ್ರಕರಣದ ತನಿಖೆಯನ್ನು ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಕೈಗೊಂಡಿದ್ದು ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಲಾಗಿದೆ. ಕ್ಯಾಮರಾಮನ್ ಸೈಯದ್ ಶಾಮೀರ್ ಜೊತೆ ವರದಿ ಫಿರೋಜ್ ಇರ್ಫಾನ್ MH, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ರಾಮನ ನೇಮ ಏನು ಅಂತಂದ್ರೆ, ಮಹಾರಾಜ ತನ್ನ ಮಹಾರಾಣಿಯರನ್ನ ಪುರೋಹಿತರಿಗೆ ಕೊಡಬೇಕು. ಅವತ್ತಿನ ರಾತ್ರಿ ಆ ಪುರೋಹಿತರು ಅವರ ಮಹಾರಾಣಿಯರನ್ನ ಮದುವೆಬೇಕು. ಅದೇ ವಾಕ್ಯಕ್ರಮದ ನಾನು ಉಲ್ಲೇಖ ಕೊಟ್ಟಿದ್ದೇನೆ ಹೆಸರುಗಳನ್ನ. ಆದ್ದರಿಂದ ವಿನಾಯಕರ ಬಂದವರು ಲೇಟ್ ಆಗ್ತೇನೆ ಅಂತ ಏನಾದರೂ ಪೊಲೀಸ್ ಬಂದರೆ ಮೊದಲು ಬಂದರು ನನ್ನ ಪುಸ್ತಕ ಓದ್ಕೊಳ್ಳಿ, ವಾಲ್ಮೀಕಿ ರಾಮಾಯಣ ಓದ್ಕೊಳ್ಳಿ. ವಾಲ್ಮೀಕಿ ರಾಮಾಯಣದಲ್ಲಿರ್ತಕ್ಕಂಥ ಮಾತುಗಳನ್ನೆಲ್ಲ ನನ್ನ ಪುಸ್ತಕ ಕೊಟ್ಟಿದ್ದೇನೆ. ರಾಮ ಮಂದಿರ ಹೇಗೆ ಬೇಡ ಅವನ ನಮಗೆ ದೇವರಿಗೆ ಅಪರೂಪವಲ್ಲ ಅಂತ ಹೇಳ್ತಾರೆ. ನಿಮ್ಮನ್ನೇ ಅವರು ಅಪರೂಪ ಮಕ್ಕಳು ಕರೀತಾರೆ. ನೀವು ಸೂತ್ರಗಳೆಲ್ಲ ಆಗಬೇಕು. ಸೂತ್ರಂತ ಕಾರ್ಯ ಕ್ರೀಡ ಮಕ್ರೀಡ ದೇವರು ಸೂತ್ರಗಳನ್ನ ಬ್ರಾಹ್ಮಣರ ಸೇವೆ ಮಾಡುವುದಕ್ಕಾಗಿಯೇ ಸೃಷ್ಟಿ ಮಾಡಿದ್ದಾನೆ. ಈ ಸೂತ್ರ ಯಾರು ಯುದ್ಧ ಮಾಡೋದ್ರೆ ಎದುರ್ಕೊಂಡು ಓಡಿರ್ತಾರೆ, ಅನೇಕ ಕಳಿಸಿಕೊಂಡಿರ್ತಾರೆ, ಚೀಟಿ ಕಳಿಸಿಕೊಂಡಿರ್ತಾರೆ, ಒಳ್ಳೆ ಜನ ಕಟ್ಟಿರ್ತಾರೆ. ಇವೆಲ್ಲ ಸೂತ್ರಗಳು ಅಂತ ಕೊಟ್ಟಿದ್ದಾರೆ. ಮನೆಯಲ್ಲಿ ಇರ್ತಕ್ಕಂಥ ಸೇವೆಗೆ ಇರ್ತಾರೆ ಆಳು ಆಳೆ ಹುಟ್ಟಿದವರುಗಳನ್ನ ಸೂತ್ರಗಳು ಅಂತ. ಈ ತಿರುಗ ನಾವು ಮನುಸ್ಮೃತಿ ತರ್ತೀವಿ, ಮನುಸ್ಮೃತಿ ಜಾರಿ ತರ್ತೀವಿ ಅಂತ ಹೇಳ್ತಾವೆ. ಹೇಳ್ತಾ ಇರ್ತಾನೆ. ನೀವ್ಯಾರಾದ್ರೂ ಅಂತ ವಿರೋಧಿಸಿರ? ಯಾಕಂದ್ರೆ ಓದೇ ಇಲ್ಲ. ಆದ್ದರಿಂದ